ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಮಸ್ತೆ. ಯಾರಾಗ್ತಾರೆ ಮೇಡಮ್ ಮಂಡ್ಯದಲ್ಲಿ ಮುಂದಿನ MP? ಮಂಡ್ಯದಲ್ಲಿ ಏನು ಇವತ್ತು JDS BJP ಮೈತ್ರಿ ಇದೆ, ಅದು ಸೋಲುತ್ತೆ. ಕಾಂಗ್ರೆಸ್ಸೇ ಗೆಲ್ಲುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಭಾಳ ಅಪಾಯಕಾರಿ ನಡೆಯನ್ನು JDS ಇಟ್ಟಿದೆ. ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸೌಹಾರ್ದತೆಯ ನಾಡಿದು, ಸಕ್ಕರೆಯ ನಾಡು. ಸಕ್ಕರೆಯ ನಾಡಿನಲ್ಲಿ ಯಾವುದೇ ಕಹಿ ಘಟನೆಗಳು ನಡೆದೇ ಇರುವಾಗ ನೋಡ್ಕೋಬೇಕಾದಂಥ ಜವಾಬ್ದಾರಿಯನ್ನು JDS ಮರ್ತಿದೆ. ವಿಪರೀತ ಬೆಲೆ ಏರಿಕೆ, ಜನರ ಜೀವನ ಕಷ್ಟ ಆಗಿದೆ, ರೈತಾಪಿ ವರ್ಗ ಇವತ್ತು ಗುಳೆ ಹೋಗ್ತಿದ್ದಾರೆ, ಕೃಷಿ ಲಾಗೋಡೆ ಹೆಚ್ಚಾಗಿದೆ. ಮೋದಿ ಸರ್ಕಾರದಲ್ಲಿ ಸಾಕಷ್ಟು ಅನಾಹುತಗಳನ್ನು ನಾವು ಕಂಡಿದ್ದೀವಿ. ಇವತ್ತು ಮಹಿಳಾ ವಿರೋಧಿಯಾಗಿ, ಕಾರ್ಮಿಕ ವಿರೋಧಿಯಾಗಿ ಇವತ್ತು ಕಾರ್ಮಿಕ ಸಂಹಿತೆಗಳನ್ನ ಮಾಡಿದೆ, ಕಾರ್ಮಿಕ ಕಾಯ್ದೆಗಳನ್ನ ತಿದ್ದುಪಡಿ ಮಾಡಿದೆ, ರೈತ ವಿರೋಧಿ ಮಸೂದೆಗಳನ್ನ ಜಾರಿ ಮಾಡಿದ್ದಾರೆ. ಗ್ಯಾಸ್ ಬೆಲೆ ಅವರು 460ರಿಂದ 1200ವರೆಗೂ ತಗೊಂಡೋಗಿದ್ದು ಮೋದಿ ಸರ್ಕಾರ. ಅಂದರೆ ಜನ ಬೇಕಾಗಿಲ್ಲ, ಇವರಿಗೆ ಜನರ ಬದುಕು ಬೇಕಾಗಿಲ್ಲ, ದುಡಿಯೋ ಜನರಿಗೆ ಉದ್ಯೋಗ ಇಲ್ಲ. ಯುವ ಜನರನ್ನು ಬೀದಿ ಪಾಲು ಮಾಡಿದ್ರು, ಬೋಂಡ ಮಾಡಿ ಅಂತ ಹೇಳಿದ್ರು. ಅಂದರೆ ಇವತ್ತು ಯಾರ ಪರವಾಗಿ ಅವ್ರು ಇದ್ದಾರೆ ಅಂದರೆ ಭಾರಿ ದೊಡ್ಡ ಕಾರ್ಪೊರೇಟ್ ಬಂಡವಾಳಶಾಹಿಗಳ ಪರವಾಗಿ ಮೋದಿ ಸರ್ಕಾರ ಇದೆ. ಹಾಗಾಗಿ ಈ ದೇಶವನ್ನು ಒಂದು ಕಡೆಯಿಂದ ಮಾರ್ತವ್ರೆ. ರೈಲ್ವೆ ಖಾಸಗೀಕರಣ ಆಗ್ತಾ ಇದೆ, ವಿಮಾ ರಂಗ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಇವತ್ತು ಬ್ಯಾಂಕ್ಗಳನ್ನೆಲ್ಲ ವಿಲೀನ ಮಾಡ್ತಿದ್ದಾರೆ. ಒಂದು ರೀತಿಯಲ್ಲಿ ಕೆಟ್ಟ ಸಾಲಗಳನ್ನು ಅಂತ ಹೇಳ್ಕೊಂಡು ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ ಸಾಲನ ಮನ್ನಾ ಮಾಡಿದ್ರು. 14.5 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರು. ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಅಂದರೆ ಇವರ ನೀತಿಗಳು ಅವ್ರ ಜೊತೆಗೆ JDS ಹೋಗಿದೆ ಅಂದರೆ ಮಂಡ್ಯ ಜಿಲ್ಲೆ ಜನ ಕ್ಷಮೆ ಕೊಡೋದಿಲ್ಲ. ಹಾಗಾಗಿ ಸೋಲಿಸ್ತಾರೆ. ಈ ಬಾರಿ ಕಾಂಗ್ರೆಸ್ಗೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತ ನಾವು CITU ಕಾರ್ಮಿಕ ಸಂಘಟನೆ ಆದಿಯಾಗಿ ನಾವು ಕೂಡ ಅದನ್ನು ಹೇಳ್ತಾ ಇದ್ದೀವಿ ಜನರಿಗೆ. ಕಾಂಗ್ರೆಸ್ ಸ್ಕೀಮ್ಸ್ ಜನಗಳಿಗೆ ಎಷ್ಟು ಹೆಲ್ಪ್ ಆಗಿದೆ ಮೇಡಮ್ ನಿಮ್ಮ ಪ್ರಕಾರ? ನೋಡ್ರಿ, ಕಾಂಗ್ರೆಸ್ನವರು ಕೂಡ ಇನ್ನಷ್ಟು ಕೆಲಸ ಮಾಡಬೇಕು, ಜನಪರ ಕೆಲಸನೇ ಮಾಡಬೇಕು. ಆದರೆ ಇವತ್ತು ಸಾಕಷ್ಟು ತೊಂದರೆ ಕೊಡ್ತಾ ಇರ್ತಕ್ಕಂಥ NDA ಸರ್ಕಾರ. ಇವತ್ತು ನೀವು ಯಾವುದೇ ತಗೊಳ್ರಿ, ಆಹಾರ, ತಿನ್ನೋ ಅನ್ನ, ಇವತ್ತು ಹಸಿವಿನ ಸೂಚ್ಯಂಕ 111ನೇ ಸ್ಥಾನದಲ್ಲಿ ಭಾರತ ಬಂದು ನಿಂತಿದೆ, 125 ಸ್ಥಾನದಲ್ಲಿ ದೇಶಗಳಲ್ಲಿ. ಏನು ತೋರಿಸುತ್ತಿದ್ದು? ಇವತ್ತು ಹೊಟ್ಟೆಗೆ ಅನ್ನ ಕೊಡಬೇಕು, ಆಹಾರ ಕೊಡಬೇಕು, ಆಹಾರದ ಕಾಯ್ದೆ ಇದೆ. ಫಸ್ಟ್ ಆದ್ಯತೆ ಆಹಾರ ಕೊಡಬೇಕು. ಅಲ್ಲಿ ಇವತ್ತು ಆಹಾರವನ್ನು ಕೊಡೋ ಬದಲಿಗೆ 29 ರೂಪಾಯಿ kg ಅಕ್ಕಿಗೆ ಮಾರ್ಕೋತಾ ಇದ್ದಾರೆ. ಅದು ಮೋದಿಯವ್ರ ಫೋಟೋ ಹಾಕ್ಕೊಂಡು. ಇವ್ರಿಗೆ ಜನ ಬೇಕಾ ಬೇಡವಾ? ಜನ ಬದುಕಬೇಕಾ ಬೇಡವಾ? ಜನರ ಜೀವನ ಮುಖ್ಯನಾ ಅಲ್ವಾ? ಹಾಗಾದ್ರೆ ಇವರು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ದೇಶವನ್ನು? ಅನ್ನನೇ ಕೊಡ್ಲಿಕ್ಕಾಗದಿರೋರು ಇನ್ನೇನು ಕೊಡ್ತಾರೆ? ಅಲ್ಲ, ಇವಾಗ BJP ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ನಾವು 10ನೇ ಸ್ಥಾನದಲ್ಲಿ ಇದ್ದಿದ್ದನ್ನು 5ನೇ ಸ್ಥಾನಕ್ಕೆ ತಗೊಂಡ್ಬಂದಿದ್ದೀವಿ ಅಂತ ಹೇಳ್ಕೊಳ್ತಾರೆ. GDPಯಲ್ಲಿ ಯಾವ GDPಯಲ್ಲಿ ಕುಸ್ತೋಗಿದೆ? ಇವ್ರ ಅಧಿಕಾರಕ್ಕೆ ಬಂದಮೇಲೆ GDP ಕುಸ್ತಿದೆ, ಆದಾಯ ಕುಸ್ತಿದೆ, ತಲಾದಾಯ ಕುಸ್ತಿದೆ, ಮನೆ ನಡೆಸೋದು ಕಷ್ಟ ಆಗಿದೆ, ಆದಾಯ ಇಲ್ಲ, ಕುಟುಂಬ ನಡೆಸೋದು ಕಷ್ಟ ಆಗ್ತಿದೆ. ಇವತ್ತು ಡಬಲ್ ಡಿಗ್ರಿ, ಟ್ರಿಬಲ್ ಡಿಗ್ರಿ ಮಾಡಿದವರು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳನ್ನ ಅವ್ರು ಭರ್ತಿ ಮಾಡ್ತಾ ಇಲ್ಲ. ರೈಲ್ವೆನಲ್ಲೇ 3 ಲಕ್ಷ ಹುದ್ದೆ ಖಾಲಿ ಇದೆ. ಡಿಗ್ರಿ, ಡಬಲ್ ಡಿಗ್ರಿ ಮಾಡಿದವರು ಇವತ್ತು ಬೀದಿ ಬದಿ ವ್ಯಾಪಾರಿಗಳಾಗ್ತಿದ್ದಾರೆ, ಕಟ್ಟಡ ಕಾರ್ಮಿಕರಾಗ್ತಿದ್ದಾರೆ, ವಲಸೆ ಕಾರ್ಮಿಕರಾಗಿ ಹೋಗ್ತಿದ್ದಾರೆ, ಬದುಕು ನಡೆಸೋದು ಕಷ್ಟ ಆಗ್ತಿದೆ. ಯಾರಿಗೆ ಇವರು GDP ಹೆಚ್ಚಾಗಿದೆ ಅಂತ ಸುಳ್ಳು ಹೇಳಿ ಕೊಟ್ಟಿದ್ದಾರೆ? ಹಸಿ ಸುಳ್ಳು ಹೇಳ್ತಿದ್ದಾರೆ. ಬರೀ ಹಸಿ ಅಲ್ಲ, ಭರ್ಜರಿ ಸುಳ್ಳು ಹೇಳ್ತಿದ್ದಾರೆ. ಹಾಗಾಗಿ ನಾವು ಇಂಥ ನೀತಿಗಳನ್ನ ಹಿಮ್ಮೆಟ್ಟಿಸಬೇಕು. ಮಂಡ್ಯದಲ್ಲಿ BJP JDS ಬೆಂಬಲಿತ ಅಭ್ಯರ್ಥಿಯನ್ನು ಸೋಲಿಸಬೇಕು. ನಿಮ್ಮ ಪ್ರಕಾರ ಆಗಿದೆ ಸೆಂಟ್ರಲ್ ಯಾರು ಅಧಿಕಾರಕ್ಕೆ ಬರಬೇಕು? ನೋಡಿ, ಸೆಂಟ್ರಲಲ್ಲಿ ಇಂಡಿಯಾ ಕೂಟ ಸೋಲ್ಬೇಕು, ಮತ್ತು ಇಂಡಿಯಾ ಕೂಟ ಗೆಲ್ಲಬೇಕು, NDA ಕೂಟ ಸೋಲ್ಬೇಕು. ಇಂಡಿಯಾ ಕೂಟ ಯಾಕೆ ಗೆಲ್ಲಬೇಕು ಅಂತ ಹೇಳಿದ್ರೆ, ಇಂಡಿಯಾ ಕೂಟವನ್ನು ನಾವು ಭಾಳ ಸ್ಪಷ್ಟವಾಗಿ ಇಂಡಿಯಾ ಕೂಟ ಯಾಕೆ ಒಟ್ಟಾಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಈ ದೇಶದ ಆರ್ಥಿಕತೆ ಉಳಿಬೇಕು. ಇಂಡಿಯಾ ಕೂಟ ಅದರಲ್ಲಿ ಕಾಂಗ್ರೆಸ್ಸು ಇದೆ, ಎಡಪಕ್ಷಗಳು ಇದ್ದಾವೆ, ಎಲ್ಲ ಪಕ್ಷಗಳು ಇದೆ. NDA ಕೂಟ ಇವತ್ತು ಅಧಿಕಾರಕ್ಕೆ ಬಂದಿರುವ ರಾಜ್ಯಗಳಲ್ಲಿ NDA ಕೂಟ ಸಾಕಷ್ಟು ದಾರಿದ್ರ್ಯವನ್ನು ತಂದಿಟ್ಟಿದೆ. ಈ ದೇಶವನ್ನು ಮಾರುವ ಸ್ಥಿತಿಗೆ ಮೋದಿ ಸರ್ಕಾರ ಹೊರಟಿದೆ. ಹಾಗಾಗಿ ಇಂಡಿಯಾ ಕೂಟ ಗೆಲ್ಲಬೇಕು, NDA ಕೂಟ ಸೋಲ್ಬೇಕು ಅನ್ನುವಂಥ ನೀತಿಯನ್ನು ನಾವು ಜನರ ನಡುವೆ ಹೇಳಬೇಕಾಗಿದೆ ಹೆಚ್ಚು. ಅಲ್ಲ, ಇವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ 1 ಲಕ್ಷ ರೂಪಾಯಿ ಪ್ರತಿ ಮಹಿಳೆಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಯಾಕೆ ಹೇಳ್ತಿದ್ದೀನಿ ಅಂತ ಕೇಳಿಬಿಡ್ತೀನಿ. ನೋಡಿ, ನಮ್ಮ ಕರ್ನಾಟಕದಲ್ಲಿ 5 ಸ್ಕೀಮ್ಗಳನ್ನು ಕೊಟ್ಟಿದ್ದಾರೆ. 5 ಸ್ಕೀಮ್ಗಳನ್ನು ಕೊಟ್ಟು ಲಾಸ್ಟು 11 ತಿಂಗಳಲ್ಲಿ 1,30,000 ಕೋಟಿ ಸಾಲ ಮಾಡಿದ್ದಾರೆ. ಏನಾದರೂ ಡೆವಲಪ್ಮೆಂಟ್ ಕೇಳಿದ್ರೆ ನಮ್ಮ ಹತ್ರ ಅಮೌಂಟ್ ಇಲ್ಲ ಖಜಾನೆಯಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಇದೇ ರೀತಿ ಏನಾದರೂ ಸೆಂಟ್ರಲಲ್ಲಿ 1 ಲಕ್ಷ ರೂಪಾಯಿ ಪ್ರತಿ ಮಹಿಳೆಗೆ, ಅದು ಬಡ ಮಹಿಳೆಗೆ ತೊಗೊಂಡ್ರು ಕೂಡ ಸರಿಸುಮಾರು ಒಂದು 5 ಕೋಟಿ ಜನ ಮಹಿಳೆಯರಿಗೆ ಬರುತ್ತೆ 1 ಲಕ್ಷ ರೂಪಾಯಿ ಪ್ರತಿ ತಿಂಗಳಿಗೆ. ಅದು ನಮ್ಮ ಮಿಲಿಟರಿ ಬಜೆಟ್ಗಿಂತ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಫ್ರೀ ಸ್ಕೀಮ್ಗಳನ್ನು ಕೊಟ್ಟರು, ಸೆಂಟ್ರಲ್ಲೂ ಕೂಡ ಅದೇ ರೀತಿ ಫ್ರೀ ಸ್ಕೀಮ್ಗಳನ್ನು ಕೊಟ್ಟು ಜನಗಳನ್ನು ದಿಕ್ಕು ತಪ್ಪಿಸ್ತಿದ್ದಾರೆ ಅಂತ ಕೆಲವರು ಆರೋಪ ಮಾಡ್ತಿದ್ದಾರೆ. ಏನು ಹೇಳ್ತೀವಿ? ಇದರಲ್ಲಿ ದಿಕ್ಕು ತಪ್ಪೋದೇನಿಲ್ಲ. ಇವತ್ತು 14.5 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿರೋದು ಕಾರ್ಪೊರೇಟ್ ದೊಡ್ಡ ಬಂಡವಾಳಶಾಹಿಗಳದ್ದು. ಆವಾಗ ದೇಶ ದಿವಾಳಿ ಆಗ್ತಿರ್ಲಿಲ್ವಾ?
ಅವರಿಗೆ ಸಾಲ ಕೊಟ್ಟು, ಸಬ್ಸಿಡಿ ಕೊಟ್ಟು, ನೆಲ ಕೊಟ್ಟು, ನೀರು ಕೊಟ್ಟು, ಕರೆಂಟ್ ಕೊಟ್ಟು ಸರ್ಕಾರ ಬಂಡವಾಳ ಹೂಡಿಸಿ ಅವರು ದೇಶಕ್ಕೆ ನಾಮ ಇಟ್ಬಿಟ್ಟು ಹೊರಟೋದ್ರು. ನೀರವ್ ಮೋದಿ, ಲಲಿತ್ ಮೋದಿ ಎಲ್ಲರೂ ಹೊರಟೋದ್ರು. ಎಷ್ಟು 11,000 ಕೋಟಿ, 13,000 ಕೋಟಿ, ಈ ಥರದ್ದು ಲಕ್ಷಾಂತರ ರೂಪಾಯಿ, ಒಟ್ಟಾರೆ 14.5 ಲಕ್ಷ ಕೋಟಿ ಮನ್ನಾ ಮಾಡಿಕೊಂಡ್ರು. ರೈಟ್ ಅಪ್ ಮಾಡಿದ್ದು ಇವತ್ತು ಕೇಂದ್ರ ಸರ್ಕಾರ. ನೀವು 1 ಲಕ್ಷ ರೂಪಾಯಿ ಮಹಿಳೆಯರು ಕೊಟ್ಬಿಟ್ರೆ ಲಾಸ್ ಆಗ್ಬಿಡುತ್ತಾ? ಅಲ್ಲ ಇವಾಗ ಕೇಳಿ, ನಮ್ಮ ಪ್ರಶ್ನೆ ಇರೋದು ಇವರಿಗೆ ಜನ ಆದ್ಯತೆ ಆಗಬೇಕು, ಅಭಿವೃದ್ಧಿ ಆದ್ಯತೆ ಆಗಬೇಕು, ಜನರ ಬದುಕು ಆದ್ಯತೆ ಆಗಬೇಕು, ರೈತರ ಬದುಕು ಆದ್ಯತೆ ಆಗಬೇಕು. ದುಡಿಯುವ ಜನ, ಈ ದೇಶದ ಆರ್ಥಿಕತೆಗೆ ಬಹುದೊಡ್ಡ ಕೊಡುಗೆ ಕೊಡುವ ಕಾರ್ಮಿಕರು, ರೈತರು, ಅವರು ಬದುಕನ್ನು ಮೂರಾಬಟ್ಟೆ ಮಾಡಿದ್ದಾರೆ. ಅಂಥ ನೀತಿಗಳ ವಿರುದ್ಧ ನಾವು ಮತ ಹಾಕಬೇಕೇ ಹೊರತು. ಹಾಗಾಗಿ NDA ಕೂಟ ಸೋಲುತ್ತೆ ಈ ಸಲ. ಇಂಡಿಯಾ ಕೂಟ ಗೆಲ್ಲುತ್ತೆ. ಇಂಡಿಯಾ ಕೂಟವನ್ನು ಗೆಲ್ಲಿಸ್ಬೇಕು. ಮಂಡ್ಯದಲ್ಲೂ ಕೂಡ BJP JDS ಅಭ್ಯರ್ಥಿಯನ್ನು ಸೋಲಿಸಿ, ಯಾಕಂದ್ರೆ ಅದೊಂದು ಅಪಾಯಕಾರಿ ನಡೆ. ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು. ಇದು ನಮ್ಮ ನಿಲುವು. ಮೇಡಮ್, ಇನ್ನೊಂದು, ಇವಾಗ ಫ್ರೀ ಸ್ಕೀಮ್ಸ್ ಏನು ಪ್ರತಿ ಮಹಿಳೆಗೆ 2,000 ಬರ್ತಿದೆಯೋ, ಇದೇ ಮಂಡ್ಯದಲ್ಲಿ ಒಬ್ರು ಯಾರೋ ಮಾತಾಡಿದ್ರು. ಅವರು ಡೈಲಿ 3 ಕ್ವಾರ್ಟರ್ ಕುಡಿತಾರಂತೆ. 1 ಕ್ವಾರ್ಟರ್ ಬೆಲೆ 40 ರೂಪಾಯಿ ಏರಿಸಿದಾರಂತೆ. 40 ರೂಪಾಯಿ ಅಂದರೆ 120 ರೂಪಾಯಿ ಆಯಿತು. ತಿಂಗಳಿಗೆ 3,600 ರೂಪಾಯಿ ಆಯಿತು. 3,600 ರೂಪಾಯಿ, 1,600 ರೂಪಾಯಿ ಗೌರ್ಮೆಂಟ್ ಅವ್ರಿಗೆ ಇಟ್ಕೊಂಡು ಇನ್ನು 2,000 ರೂಪಾಯಿ ನಾನು ಹೆಂಡತಿ ಕೊಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅದು BJP ಗೌರ್ಮೆಂಟು, ಮೈತ್ರಿ ಗೌರ್ಮೆಂಟ್ ಇದ್ದಾಗಲೂ ಇತ್ತಲ್ವಾ? ಇಲ್ಲ, ಕೇಳಿ ಎಂಡ ಕುಡಿಸೋದು, ಸಾರಾಯಿ ಕುಡಿಸೋದು ಎಲ್ಲ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಅದರಿಂದ ಆದಾಯ ಜಾಸ್ತಿ ಇದೆ, ಆ ಆದಾಯದಿಂದ ಸರ್ಕಾರ ನಡೆಸ್ತೀವಿ ಅನ್ನೋದು ಅವರ ಉದ್ದೇಶ. ನಮ್ಮ ಪ್ರಶ್ನೆ, ನಾವು ಕೇಳೋದು, ಜನರ ತಲಾದಾಯ ಹೆಚ್ಚಾಗದೆ ನೀವು ಅಭಿವೃದ್ಧಿ ಮಾಡಲಿಕ್ಕಾಗಲ್ಲ. ಇವು ಕೊಡ್ತಾ ಇರೋದು ಕ್ಷಣಿಕ ಬಿಡಿ, ಇದೇನು ಶಾಶ್ವತವಾಗಿ ಅಭಿವೃದ್ಧಿ ಮಾಡಲಿಕ್ಕಲ್ಲ, ಕ್ಷಣಿಕ ಅಷ್ಟೇ. ಹಾಗಾಗಿ ಅದು ಶಾಶ್ವತ ಅಭಿವೃದ್ಧಿ ಆಗಬೇಕಾದ್ರೆ ಶಾಶ್ವತ ಪರಿಹಾರಗಳು ಸಿಗಬೇಕು. ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿ, ಶಿಕ್ಷಣ ದುಬಾರಿಯಾಗಿದೆ, ಆರೋಗ್ಯ ದುಬಾರಿಯಾಗಿದೆ, ಅದೆಲ್ಲ ಫ್ರೀ ಮಾಡಿ, ಉಚಿತವಾಗಿ ನಡೆಸಿ. ಓಕೆ, ಥ್ಯಾಂಕ್ ಯು. ಒಟ್ಟಾರೆಯಾಗಿ ಜನಗಳಿಗೆ ಏನು ಹೇಳ್ತೀರಾ ಮೇಡಮ್? ಒಟ್ಟಾರೆ ಜನಕ್ಕೆ ಹೇಳ್ತಾ ಇರೋದು, ಈ ಬಾರಿ ಮಂಡ್ಯ ಜಿಲ್ಲೆಯಲ್ಲಿ JDS BJP ಮೈತ್ರಿಯನ್ನು ಸೋಲಿಸಬೇಕು, ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು.